ಸರಿಯಾಗಿ ಮಾತಾಡ್ರಿ ನನ್ನ ಹತ್ರ. ಮಂತ್ರ, ನೀನ್ ಜಗಳ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅದಕ್ಕೆ ನಾನು ಅವಕಾಶ ಕೊಡಲ್ಲ ಮಂತ್ರ. ಸರಿ, ನಾನು ಫೈನಲ್ ಆಗಿ ನಿಮ್ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕು. ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು, ಫೈನಲ್ ಅಂತೂ ಸುಮಾರು ಸಲ ಹೇಳಿದ್ಯಾ. ಈಗ್ಲೂ ಒಂದ್ಸಲ ಫೈನಲ್ ಆಗಿ ಕೇಳ್ಬಿಡು. ನನ್ನ ಹತ್ರ ಅರ್ಚನನ್ನ ಪಾರ್ಟ್ನರ್ ಆಗಿ ಕರ್ಕೊಂಡ್ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಅಣ್ಣನ್ನು ಅವಳನ್ನು ಪಾರ್ಟ್ನರ್ ಆಗಿ ಮಾಡಿದಿರಲ್ಲ, ಯಾಕೆ? ನನ್ನ ಹತ್ರ ಈ ಕೆಲಸ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ರಿ ತಾನೆ? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಿನಗೆ ಕೊಟ್ಟಿರೋ ಮಾತಿನ ಪ್ರಕಾರನೇ ನಡ್ಕೋತಾ ಇದ್ದೀನಿ. ನೀನೇನು ಹೇಳ್ದೆ? ನಮ್ಮ ಬಿಸ್ನೆಸ್ ಅಲ್ಲಿ ನಾನು ಅರ್ಚನಾನು ಪಾರ್ಟ್ನರ್ ಆಗ್ಬಾರ್ದು ಅಂತ ಹೇಳಿದೆ ತಾನೆ? ಆಗಿಲ್ವಲ್ಲ? ಹಾಗಂತ ನಿಮ್ಮ ಅಣ್ಣನ ಜೊತೆ ಪಾರ್ಟ್ನರ್ ಆಗ್ಬಿಟ್ರೆ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೀರಾ? ಇದು ಬುದ್ಧಿವಂತಿಕೆ ಅಲ್ಲ, ಅನಿವಾರ್ಯ. ಈ ಕಟ್ಟಿನ ಪರಿಸ್ಥಿತಿ. ವೀರಣ್ಣ ಅವರು ಕೊಟ್ಟಿರೋ ಹಣನ ವಾಪಸ್ ಕೊಡು ಅಂತ ಕೇಳಿದಾಗ ಈ ತರ ಒಂದು ಆಫರ್ ಕೊಡ್ಲೇಬೇಕಿತ್ತು. ಆಗ ಅವ್ರ ಹಠನೂ ಕಮ್ಮಿ ಆಯ್ತು. ಅದರಿಂದ ತುಂಬಾ ಖುಷಿನೂ ಪಟ್ರು ಮಂತ್ರ. ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೀನಿ. ಓ, ಇದಿಷ್ಟು ದುಡ್ಗೋಸ್ಕರನೇನ ಮಾಡಿರೋದು? ಬೇರೆ ಇನ್ನೇನೋ. ನೀನೇನೇನೋ ಕಲ್ಪನೆ ಮಾಡ್ಕೊಂಡು ಇದಕ್ಕೆಲ್ಲ ಇನ್ವಾಲ್ವ್ ಮಾಡಬೇಡ. ನನಗೇನೋ ನೀವು ಅರ್ಚನಂಗೆ ಮರಳಾಗಿ ಹೋಗ್ತೀರಾ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಅಂದ್ರೆ ಆ ಮುಖ ಶಾಂತಿ ತರಾನೇ ಇದೆ. ಆ ಮುಖ ಹಿಡಿಸ್ತಾ ಇದ್ದಿದ್ದಕ್ಕೆ ತಾನೆ ನೀವ್ ನನ್ ಹಿಂದೆ ಬಿದ್ದಿದ್ದು. ಇದನ್ನೇ ಎಷ್ಟ್ ಸಲ ಅಂತ ಹೇಳ್ತೀಯ ಮಂತ್ರ? ಮುಂದಕ್ಕೆ ಏನ್ ಹೇಳ್ತೀಯ ಅಂತ ಹೇಳ? ಅವಳ ಹತ್ರ ಇರೋ ಆಸ್ತಿಗೆ ದುಡ್ಡಿಗೆ ಆಸೆ ಪಟ್ಟಿದ್ಯಾ ಅಂತ ಹೇಳ್ತೀಯ? ನೋಡು ಮಂತ್ರ, ನಿನ್ ಬುದ್ಧಿ ಎಷ್ಟಿದೆಯೋ, ಯಾವ ಮಟ್ಟಕ್ಕಿದೆಯೋ ಅದಕ್ಕೆ ತಲುಪದೆ ಬರೀ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ. ಸರಿ, ನನ್ ಬುದ್ಧಿ ಅಷ್ಟೇ ಅಂತ ಒಪ್ಕೋತೀನಿ. ಈಗೇನೋ ಪ್ಲಾನ್ ಮಾಡಿದಿರಲ್ಲ,